घर वापसी ಆಗತ್ತಾ ಮರಳಿ ಬಿಜೆಪಿಗೆ ಬರ್ತಾರ ಜಗದೀಶ್ ಶೆಟ್ಟರ್ಗೆ ಆಹ್ವಾನ ಹೋಗಿದೆಯಂತೆ ಈಗಾಗಲೇ ನಾವು ರಿಪಬ್ಲಿಕ್ ಕನ್ನಡದ ಬಿರುಗಾಳಿ ಕಾರ್ಯಕ್ರಮದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಈ ಪ್ರಶ್ನೆಯನ್ನು ಕೇಳಿದ್ವಿ ಅಂತ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಊಹೆ ಇರಲಿಲ್ಲ ಇದೀಗ ಜಗದೀಶ್ ಶೆಟ್ಟರ್ಗೆ ಆಹ್ವಾನ ಲಕ್ಷ್ಮಣ್ ಸವದಿಗೆ ಬಿಜೆಪಿಯಿಂದ ಆಹ್ವಾನ ಬಂದಿದೆಯಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಸದಾನಂದ ಗೌಡ ಎಕ್ಸ್ಕ್ಲೂಸಿವ್ ಮಾತನ್ನು ಹೇಳಿದ್ದಾರೆ ಪಕ್ಷಕ್ಕೆ ಕರೆತರುವ ಬಗ್ಗೆ ರಾಜ್ಯಾಧ್ಯಕ್ಷರು ಬಿಎಸ್ವೈ ಬಳಿ ಚರ್ಚೆ ಮಾಡ್ತೇನೆ ಹೈಕಮಾಂಡ್ ಗಮನಕ್ಕೆ ತರಲು ಚರ್ಚೆ ಮಾಡ್ತೇನೆ ಅಂತೇಳಿ ಡಿವಿಎಸ್ ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ ನಂತರ ಮತ್ತೆ ಸಕ್ರಿಯರಾಗಿದ್ದಾರೆ ಈ ಹಿಂದೆ ಯಡಿಯೂರಪ್ಪನವರ ಬಹಳ ಆಪ್ತರಾಗಿದ್ದರು ಅವರ ಕಾರಣಕ್ಕಾಗಿ ಮುಖ್ಯಮಂತ್ರಿ ಪಟ್ಟವನ್ನು ಕೂಡ ಗಳಿಸಿಕೊಂಡಿದ್ರು ಮತ್ತು ಅವರ ಕಾರಣಕ್ಕಾಗಿ ಮುಖ್ಯಮಂತ್ರಿ ಪಟ್ಟವನ್ನು ಅವರು ಕಳ್ಕೋಬೇಕಾಯಿತು ಆದರೆ ಬದಲಾದ ಕಾಲಮಾನದಲ್ಲಿ ಇದೀಗ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಉತ್ತರ ಕರ್ನಾಟಕ ಭಾಗದ ಅತಿ ದೊಡ್ಡ ಒಂದು ರೀತಿಯಲ್ಲಿ ಲಿಂಗಾಯತ ಸಮುದಾಯದ ನಾಯಕರು ಅವರು ಹೋದ ನಂತರ ಬಿಜೆಪಿಗೆ ಆ ಭಾಗದಲ್ಲಿ ದೊಡ್ಡ ಹೊಡೆತ ಉಂಟಾಗಿದೆ ಹೀಗಾಗಿ ಅವರನ್ನು ವಾಪಸ್ ಕರೆತರಬೇಕು ಅನ್ನುವಂಥ ಭಾಳ ದೊಡ್ಡ ಚರ್ಚೆ ಬಿಜೆಪಿಯಲ್ಲಿ ಆಗ್ತಾ ಇದೆ BY ವಿಜೇಂದ್ರ ಇದರ ಬಗ್ಗೆ ಭಾಳಷ್ಟು ಆಸಕ್ತಿ ಕೂಡ ವಹಿಸಿದ್ದಾರೆ ಸೊ ಹಾಗಾಗಿ ಇದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗ್ತಾ ಇದೆಯಂತೆ ಸದಾನಂದ ಗೌಡರು ಹೇಳಿದ್ದಾರೆ ನಾನು ಇದರ ಬಗ್ಗೆ ರಾಜ್ಯಾಧ್ಯಕ್ಷರು ಮತ್ತು BSY ಬಗ್ಗೆ ಚರ್ಚೆ ಮಾಡ್ತೇನೆ ಅನ್ನುವಂಥ ವಿಚಾರ ಈ ಇಬ್ಬರು ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪ ಕುಟುಂಬಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಇವರನ್ನು ಕರೆತರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಹೊರತುಪಡಿಸಿದ್ದಾರೆ ಹಾಗಾಗಿ ಅಂದರೆ ಯತ್ನಾಳ್ ಅವರ ಜೊತೆ ಮಾತನಾಡೋದು ಮಾತ್ರ ಸ್ವಲ್ಪ ಕಷ್ಟಕರವಾದೀತು ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿಗೆ ಅದು ಬಿಟ್ಟರೆ ಲಕ್ಷ್ಮಣ್ ಸವದಿ ಇರ್ಬೋದು ಅಥವಾ ಜಗದೀಶ್ ಶೆಟ್ಟರ್ ಅವರು ಇರ್ಬೋದು ಅವರನ್ನು ಕರೆತರುವಂಥ ಪ್ರಯತ್ನಕ್ಕೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಆದರೆ ಕಾಂಗ್ರೆಸ್ನಿಂದ ಅವರಿಬ್ಬರು ಬರ್ತಾರಾ ಅಥವಾ ಕಾಂಗ್ರೆಸ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಸಮಾಧಾನ ಪಡಿಸುತ್ತಾ ಅನ್ನುವಂಥ ಕುತೂಹಲಗಳು ಕೂಡ ಮನೆ ಮಾಡಿದೆ ಇದೇ ಭಾವನೆ ಅಂದರೆ ಯಾರು ಕಾರ್ಯಕರ್ತರು ಒಂದಷ್ಟು ಮುಖಂಡರು ನಾನು ವಿಧಾನಸಭೆಯಲ್ಲಿ ಬೆಳಗಾವಿಯಲ್ಲಿ ಅಥವಾ ಈ ವಿಧಾನಸಭೆಯಲ್ಲಿ ನೋಡಿದಾಗ ಸುಮಾರು ಜನ ಶಾಸಕರು ಕೂಡ ತಮ್ಮ ಹತ್ರ ಬಂದು ಭೇಟಿಯಾಗೋದು ಬಿಜೆಪಿ ಇದೇ ಭಾವನೆ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದರೆ ಒಳ್ಳೆಯದು ಬಿಜೆಪಿಗೆ ಬರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇರುವಂಥದ್ದು ಇದು ತಮ್ಮ ಕಿವಿಗೂ ಬಿದ್ದಿದೆ ಅಥವಾ ತಮ್ಮ ಗಮನಕ್ಕೂ ಕೂಡ ಬಂದಿದೆ ಇಲ್ಲ ನಂಗೆ ಗಮನಕ್ಕೂ ಬಂದಿದೆ ವೈಯಕ್ತಿಕವಾಗಿ ಹಲವಾರು ನೀವು ಮತ್ತೆ ಬಿಜೆಪಿ ಬರಬೇಕು ಅನ್ನುವಂಥ ಎಕ್ಸ್ಪ್ರೆಸ್ಸು ಮಾಡ್ತಾ ಇದ್ದಾರೆ ಅದು ನನ್ನ ಕೈಯಲ್ಲಿ ಇಲ್ಲಪ್ಪ ಅಂತ ಹೇಳಿದೆ ಹೋಗ್ತೀರಾ ಬಿಜೆಪಿಗೆ ಮತ್ತೆ ನೋಡಿ ನಾವು ಒಂದು ಹೇಳ್ತೀನಿ ಇವತ್ತು ಅಲ್ಲಿಂದ ಬಿಟ್ಟು ಬಂದೆ ನಾನು ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂಥೇಳಿ ಮತ್ತು ಅಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ ಲೀಡರ್ಸ್ ಒಳಗೆ ಏನು ನಡೀತಾ ಇದೆ ಗೊತ್ತಿಲ್ಲ ಈ ವೈಯಕ್ತಿಕವಾದಂಥ ಕಾರ್ಯಕರ್ತರಾಗಲಿ ಅಥವಾ ಲೀಡರ್ಸ್ ಆಗಲಿ ಡಿಸ್ಟಿಕ್ನಲ್ಲಿರುವಂಥವರು MLAಗಳಾಗಲಿ ವಿಧಾನ ಪರಿಷತ್ ಸದಸ್ಯರು ನನ್ನ ಮುಂದೆ ಮಾತಾಡ್ತಾರೆ ಆದರೆ ಆ ಪಕ್ಷದೊಳಗೆ ಏನು ನಡೆದಿದೆ ದಿಲ್ಲಿಯೊಳಗೆ ಏನು ನಡೆದಿದೆ ನನಗೆ ಗೊತ್ತಿಲ್ಲ ಈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೊಟ್ಟ ಮೊದಲ ಪ್ರತಿಕ್ರಿಯೆಯಲ್ಲಿ ವಿಜಯ್ ಅವರೇ ಪ್ರಶ್ನೆ ಕೇಳ್ತಾರೆ ಅನೇಕ ಹಿರಿಯರನ್ನ ಕಳ್ಕೊಂಡ್ಬಿಟ್ಟಿದೆ ಪಕ್ಷ ವಾಪಸ್ ಕರೆತರ್ತೀರಾ ನಿಮ್ಮನ್ನು ಒಳಗೊಂಡಂತೆ ಅನ್ನೋದಕ್ಕೆ ನೇರವಾಗಿ ಹೇಳ್ತಾರೆ ಹೌದು ಪ್ರಯತ್ನ ಮಾಡ್ತೀವಿ ಅಂದ್ರೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರು ಇನ್ ಕೇಸ್ ನಿಮಗೆ ಆಫರ್ ಕೊಟ್ಟರೆ ಬನ್ನಿ ವಾಪಸ್ ಬಿಜೆಪಿಗೆ ಅಂತ ಹೇಳಿ ಶೆಟ್ಟರ್ ಅವ್ರ ನಿಲುವು ನಾವು ಒಂದೇ ನಾನು ಹೇಳ್ತೀನಿ ರೇಪ್ ಕ್ವಶನ್ಗೆ ನಾವು ಉತ್ತರ ಕೊಡೋದಿಲ್ಲ ಅವರು ಹಾಗೆ ಆಫರ್ ಕೊಟ್ಟರೆ ಮತ್ತೊಂದು ಮಾಡಿದರೆ ಪಾರ್ಟಿಯವ್ರು ಕರೆದರೆ ಅನ್ನುವಂಥದ್ದಲ್ಲ ಆ ಪ್ರೊಸೆಸ್ ಯಾವುದೂ ಆಗಿಲ್ಲ ಆಗಲಾರ್ದೇ ನನ್ನ ಮನಸ್ಸಲ್ಲಿ ಏನಿದೆ ಮತ್ತೊಂದು ನಾನು ಅದ್ರ ಬಗ್ಗೆ ಇದೇ ಭಾವನೆ ಅಂದರೆ ಯಾರು ಕಾರ್ಯಕರ್ತರು ಒಂದಷ್ಟು ಮುಖಂಡರು ಲೋಕಸಭೆ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆಗಳು ದಿನೇ ದಿನೇ ಗರಿಗೆದರ್ತಾ ಇದೆ ಜೊತೆಗೆ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಳ್ಳೋದ್ರ ಜೊತೆಗೆ ಈಗಾಗಲೇ ಮತ್ತೆ ಗರ್ವಾಪ್ಸಿ ವಿಚಾರ ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಒಂದು ಕಡೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಹೋದ ನಂತರ ಆದಂಥ ಪಕ್ಷದಲ್ಲಿನ ವ್ಯತ್ಯಾಸಗಳ ನಂತರ ಮತ್ತೆ ಅವರನ್ನು ಗರ್ವಾಪ್ಸಿಗೆ ಮಾಡೋದಕ್ಕೆ ಪಕ್ಷದ ನಾಯಕರು ಚಿಂತನೆ ನಡೆಸಿದ್ದಾರೆ ಈ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಹಿರಿಯ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದ ಗೌಡರು ಇದ್ದಾರೆ ಅವರ ಅಭಿಪ್ರಾಯ ಕೇಳೋಣ ಸರ್ ಮೊದಲನೇದಾಗಿ ತಮ್ಮ ಅಭಿಪ್ರಾಯ ಏನು ಸರ್ ಗರ್ವಾಪ್ಸಿ ವಿಚಾರವಾಗಿ ಇಬ್ಬರು ನಾಯಕರು ಸರ್ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರು ಮತ್ತೆ ನಮ್ಮೊಟ್ಟಿಗೆ ಸೇರುವುದಾದರೆ ಅದನ್ನು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡೋದರಲ್ಲಿ ನಾನೇ ಮೊದಲಿಗ ಪ್ರಾಯಶಃ ನಾನು ಮತ್ತು ಜಗದೀಶ್ ಶೆಟ್ಟರು ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದರು ನಾನು ಡೆಪ್ಟಿ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೆ ಅವರು ಪಾರ್ಟಿ ಅಧ್ಯಕ್ಷರಾಗಿದ್ದರು ನಾನು ಪಾರ್ಟಿ ಅಧ್ಯಕ್ಷರಾದೆ ಅವರು ಮುಖ್ಯಮಂತ್ರಿ ಆಗಿದ್ದರು ನಾನು ಮುಖ್ಯಮಂತ್ರಿ ಆದೆ ನಾನು ವಿಧಾನ ಪರಿಷತ್ತಿಗೆ ನಾನು ಹೋಗಿ ವಿರೋಧ ಪಕ್ಷದ ನಾಯಕನಾದೆ ನಾವು ಅವರು ಸಮಕಾಲೀನರು ಆಮೇಲೆ ನಾನು ಕೇಂದ್ರಕ್ಕೆ ಹೋಗಿ ಕೇಂದ್ರದ ಸಚಿವನಾದ ಮೇಲೆ ಸ್ವಲ್ಪ ನಮ್ಮ ಸಂಬಂಧಗಳು ದೂರ ಆಗಿದ್ದರೂ ಕೂಡ ಅವರನ್ನು ಭಾರಿ ಹತ್ತಿರದಿಂದ ಬಲ್ಲವನು ನಾನು ಅವ್ರ ಜೊತೆ ಸತತವಾಗಿ 10-20 ವರ್ಷಗಳ ಕಾಲ ಅವ್ರ ಜೊತೆ ಕೆಲಸ ಮಾಡಿದವನು ಒಳ್ಳೆ ಮನಸ್ಸಿನ ಒಳ್ಳೆ ವ್ಯಕ್ತಿ ಜಗದೀಶ್ ಶೆಟ್ಟರು ಯಾವುದೋ ಒಂದು ಕಾಲಘಟ್ಟದಲ್ಲಿ ಸ್ವಲ್ಪ ಮಟ್ಟಿನ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಪೊಲಿಟಿಕಲ್ ನ್ಯೂಸ್ ಅಂದರೆ ರಿಪಬ್ಲಿಕ್ ಕನ್ನಡ ಯಾಕಂತಂದರೆ ಈ ಒಂದು ಹಿಂಟನ್ನು
ಕಳೆದ ಕೆಲ ದಿನಗಳ ಹಿಂದೆನೇ ರಿಪಬ್ಲಿಕ್ ಕನ್ನಡ ನೀಡಿತು, ಡೈರೆಕ್ಟ್ ಆಗಿ ಜಗದೀಶ್ ಶೆಟ್ಟರ್ ಅವ್ರಿಗೇನೆ ಪ್ರಶ್ನೆ ಮಾಡಲಾಗಿತ್ತು ಘರ್ ವಾಪಸಿ ಬಗ್ಗೆ. ಇದೀಗ ಈ ರೀತಿಯ ಸೂಚನೆಗಳಿರೋದು ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ್ರು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ಸ್ಮಿತಾ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಗೆಲುವನ್ನು ಸಾಧಿಸಬೇಕು ಅಂತಂದರೆ ಇಲ್ಲಿ ಖಂಡಿತವಾಗ್ಲೂ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಆ ಭಾಗದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಶಾಸಕರ ಪಾತ್ರ ಕೂಡ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ ಸವದಿ ಅವರು ಪಕ್ಷವನ್ನು ತೊರೆದಿದ್ದರ ಪರಿಣಾಮವಾಗಿ ವಿಧಾನಸಭಾ ಚುನಾವಣೆಯ ವೇಳೆ BJPಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹಿನ್ನಡೆ ಉಂಟಾಗಿತ್ತು. ಸೊ ಇದೆಲ್ಲವನ್ನು ಅಂದಾಜು ಮಾಡಿರ್ತಕ್ಕಂತಹ ಪಕ್ಷದ ನಾಯಕರು ಏನು ಈಗ ತೆರೆಮರೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಮತ್ತೆ ಪಕ್ಷಕ್ಕೆ ಕರೆತರುವಂತಹ ಪ್ರಯತ್ನಗಳನ್ನು ನಿರಂತರ ಮಾಡ್ತಾ ಇದ್ರು. ಆದರೆ ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥದ್ದಾಗಲಿ ಬಹಿರಂಗವಾಗಿ ಪಕ್ಷಕ್ಕೆ ಆಹ್ವಾನ ಮಾಡುವಂತಹ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಿರಲಿಲ್ಲ. ಆದರೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡರು ಈಗ ಏನು ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವರು ಇಬ್ಬರಿಗೂ ಕೂಡ ಬಹಿರಂಗವಾಗಿ ಪಕ್ಷಕ್ಕೆ ಆಹ್ವಾನವನ್ನು ಮಾಡಿರ್ತಕ್ಕಂಥದ್ದು. ಮತ್ತೆ ಪಕ್ಷಕ್ಕೆ ವಾಪಸ್ ಬನ್ನಿ, ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಮತ್ತೆ ಪಕ್ಷವನ್ನು ಬಲಪಡಿಸೋಣ. ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಬೇಕಾಗಿದೆ. ಮತ್ತೊಮ್ಮೆ ಅವರನ್ನು ಪ್ರಧಾನಿಯನ್ನಾಗಿ ಮಾಡಬೇಕಾಗಿರೋದು ಅನಿವಾರ್ಯತೆ ಇರೋದ್ರಿಂದ ನಾವು ಮತ್ತೊಮ್ಮೆ ಪಕ್ಷವನ್ನು ಬಲಪಡಿಸಬೇಕಾಗಿದೆ BJPಯಲ್ಲಿ. ಸೊ ಹೀಗಾಗಿ ಮತ್ತೆ ಎಲ್ಲರೂ ಒಟ್ಟಾಗಿ ಹೋಗೋಣ ಬನ್ನಿ ಅಂತಕ್ಕಂತಹ ಒಂದು ಬಹಿರಂಗ ಹೇಳಿಕೆಯನ್ನು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ಕಳೆದ ಸುಮಾರು ದಿನಗಳ ಹಿಂದನೇ ಈ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಕೂಡ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ಒಪ್ಪಿಕೊಂಡಿದ್ರು. ಅಂದರೆ ಹೌದು, ನನ್ನನ್ನು ಸಂಪರ್ಕಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ BJP ನಾಯಕರು, ಅದರಂತೆ ನಾನು ಮುಂದೆ ಆದರೆ ಈವರೆಗೂ ಕೂಡ ಯಾವುದನ್ನು ನಿರ್ಧಾರ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ ಜಗದೀಶ್ ಶೆಟ್ಟರ್ ಅವರು ಅಷ್ಟು ಅಲ್ಲಿ ತೃಪ್ತಿಕರವಾಗಿ ಇಲ್ಲ, ಅಲ್ಲಿ ಅವರ ವಾತಾವರಣ ಕೂಡ ಅವರಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಆಪ್ತ ವಲಯಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಸೊ ಇದೆಲ್ಲವನ್ನ ನೋಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಏನಾದರೂ BJPಗೆ ವಾಪಸ್ ಆಗ್ತಾರಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ರಾಜಕೀಯದಲ್ಲಿ ಚರ್ಚೆಗೆ ಶುರುವಾಗಿರ್ತಕ್ಕಂಥದ್ದು. ಇದರೊಟ್ಟಿಗೆ ಈಗ